ಹಾಯ್ ಎಲ್ಲ ನಮಸ್ಕಾರ, ಮತ್ತೊಂದು ಅಡುಗೆ ಸ್ವಾಗತ ಸುಸ್ವಾಗತ. ಈಗ ಟೈಮ್ 2:15 ಈಗ ಬರ್ತಾ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಿಲ್ಲ. ಕಾಣಿಕೆ 2:15 2:15 ಹಂಗೆ ಫುಲ್ ನೀರು ನಿಲ್ಲುತ್ತೆ. ಮತ್ತು ನಾನು ಇದ್ರ ಒಬ್ಬನೇ ಹೋಗ್ದಲ್ಲ, ಸೊ ಜೋರು ಬರ್ತಕ್ಕೆಲ್ಲ ಬೀಸ್ಕೊಳ್ತಾಗತ್ತೆ. ನಿನ್ನೆ ತಾಯಿಗೆಲ್ಲ ಸುಮಾರು ಇದಾಯ್ತು ಅದಕ್ಕೋಸ್ಕರ. ಮತ್ತು ಒಂದು ಎಂತಂದರೆ, ನೀವೆಲ್ಲ ಗ್ರೂಪ ಮೀನು ತಗೊಂಬಾರೆ ಒಂದ್ಸತಿ ಬೇಕಂತ ಹೇಳಿ ಮತ್ತು ಪುನಃ ಸುಮಾರು ಟೈಮರು ಕೂಡ ಆಮೇಲೆ ಒಂದು 2-3 ಗಂಟೆಯವ್ರು ಕೂಡ ಬ್ಯಾಡ ಅಂತ ಹೇಳ್ರಲ್ಲ, ಅದು ರಿಟರ್ನ್ ಮೀನು ಸೇಲ್ ಆಗ್ತಿಲ್ಲ. ಅದೊಂದು ಮಾಡಬೇಡಿ, ಯಾರು ಅಂಥದ್ದೊಂದು ಮಾಡಬೇಡಿ. ನಿನ್ನೆ ಸಿಕ್ಕದ ಮೀನು ಹಾಗೆ ಬೆಳಗ್ಗೆ ಕೇಂಬತ್ತಿಗೆ 1-2-3 ಜನ ಕೇಂಡಿ, ಅದರ ಕೂಡ ರಿಟರ್ನ್ ಸೇಲೇ ಇಲ್ಲ. ಇಲ್ಲ, ನಾನು ದುಡ್ಡು ಇಪ್ಪುತ್ತಾರೆ ಅದು ಮಾಡ್ಕೊ ತಿಂತಿದ್ದೆ, ಅದು ಬೇರೆ ಪ್ರಶ್ನೆ. ಅದಕ್ಕೆ ದುಡ್ಡಿನ ಒಂಚೂರು ಅರ್ಜೆಂಟ್ ಇತ್ತು, ಅಂದರೆ ಟ್ರಿಪ್ಪಿಗೆಲ್ಲ ಹೋಗ್ತಿತ್ತ, ಅದಕ್ಕೋಸ್ಕರ ದುಡ್ಡು ಬೇಕು. ಅದಕ್ಕೆ ಈಗ ತಗೊಂಬಾರ ಫುಲ್ ಕನ್ಫರ್ಮ ತಗೊಂಡೆ, ಬೇಕನ್ಸಿ ತಗೋ. ಮತ್ತು ಎಂಥದ್ದು ಆಯಿತು ಅಂದರೆ ಅದೀಗ ಫ್ರಿಜ್ಜಿಗೆ ಇಟ್ಟಿದ್ದ ಆಯ್ತು. ಈಗ ಅವ್ರು ಇವತ್ತು ತಗೊಂಡ್ಲ ಅಂದ್ರೆ ಮುಗಿತು, ಅದು ನಾವೇ ಮಾಡಿದ್ದೀನಿ. ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಷ್ಟು. ಇದೀಗ ಮೀನು ಸಿಗ್ಲ ಅಂದರೆ ವೀಡಿಯೋ ಬಂದ್ ಮಾಡಿದ್ರು. ಒತ್ತಿ ಅಂತೆಂಥದ್ದು ಇಲ್ಲಿ ಬುರಿ ಕೆಮ್ಮೀನು ಬುರಿ ಬರ್ತದೆ ಬುರಿ. ಅದೇ ಇಷ್ಟೇ ಮೀನು ಸಿಗ್ತದೆ. ನಾಳೆ ನಾವು ಹಾತಿರ್ತಾ ಎಂತ ಈ ನಮ್ನಿ ಹಬ್ಬ ಇಷ್ಟ. ಇನ್ನು ಯಾರು ಚೂರು ಮೀನು ಸಿಕ್ಕಿದೆ, ನಮ್ಗೆ ರಾಚರಕ್ಕೆ ಆ ಮೀನು ಹೋಯಿಲ್ಲ. ನೈಟೆಲ್ಲ ಹೋದೆಲ್ಲ ಮೀನು ಇರ್ತಿತ್ತು ನೀಟೆ. ಆದರೆ ಇವತ್ತೇ ಫಸ್ಟೇ ಕೊಯ್ಯಲ್ಲ ನಾವು ಸುರೇಶ್ ಎಂಥದ್ದು ಇಲ್ದಿದ್ದ. ಅಯ್ಯೋ ಸಿಕ್ಕದ್ದು 3 ಕ್ಯಾಂಬೇರಿ, ಅದನ್ನೇ ಫ್ರೈ ಮಾಡಿ ತಿಂದರೆ ಇಲ್ಲಿ ಬಂದದೇ ತಡ. ಸಾಮ ಮಳೆ ಬಚಾವ್ ಈಗ ನಮ್ಗೆ ಮಾಡಿಯ ಈಗ ಅಂತ ಈಗ ಕೋಟಿ ಮಾಡಿ ಈ
ಕೋಟಿ ಮಳಿಲಿ ಅಂತ ಹೆಂಗೆ ಇವತ್ತಿಂದ ಮಳಿ ಹಿಡು ಸ್ಟಾರ್ಟ್ ಅಂದರೆ 23ಕ್ಕೆ ಮಳಿ ಅಂತ ಹೇಳ್ತೀವಿ, ದೊಡ್ಡ ಮಳಿ. ಇದು ಹಿಡಿದ್ರೆ ಇನ್ನು ಮತ್ತೆ ಎಂಡಿಲ್ಲ ನೋಡಿ, ಇನ್ನು ಮಳೆ ಬರ್ತಿರ. ಸೊ 4 ದೋಸೆ ಅಥವಾ 5 ದೋಸೆ ತಿಂದ ಬಿತ್ಕೊಂಡು ಮತ್ತು ಆಮೇಲೆ ಆಮೇಲೆ ಮತ್ತೆ ಅದರಲ್ಲೇ ದೋಣಿದ ಟಾರ್ಪಲ್ ಹೋಗಿತ್ತಂಬ, ಅದೀಗ ಹಾಕಿ ಬರ್ಬೇಕು. ಉದ್ದಿನ ದೋಸೆ ಚೂರಿದೆ. ಇಷ್ಟು ಏನೇನಿದೆ ಇದೀಗ ಅಂತ ಗೊತ್ತು. ನಮ್ಮ ಇದ್ರಾಗೆ ಆ ಗ್ರೂಪಾಗೆಲ್ಲ ಇದ್ರ ಮೀನೆಲ್ಲ ಐಸ್ ಮೀನೆಲ್ಲ ಹಾಕ್ರೆ ತಗೊಂತಿಲ್ಲಿ ಯಾರು ಇಷ್ಟಕ್ಕೆ ಎಷ್ಟು ಕೊಡ್ಲಕ್ಕೆ ಹೇಳಿ. ಈಗ ಐಸ್ ಮೀನು ಅನ್ಕೊಂಡು ಈಗ ಮತ್ತು ಅದು ಇವತ್ತಿದಂದು ಹೇಳಿ ಹಾಕೋದಿಲ್ಲ. ಐಸ್ ಮೀನು ಇದ್ರೆ ಐಸ್ ಮೀನು ನಿನ್ನೆದಂದು ಹೇಳಿ ಹಾಕ್ತೀನಿ. ಇದು 500 ರೂಪಾಯಿ ಮ್ಯಾಲೆ ಕೊಡ್ಲಕ್ಕೆ ಮೀನಿಗೆ ಇಷ್ಟಪ್ಪೈತೆ ಮೀನು. ಐಸ್ ಮೀನು ಅದಕ್ಕೆ ಅಮ್ಮ ಇದಕ್ಕೆ ಎಷ್ಟು ಕೊಡ್ಲಕ್ಕಮ್ಮ? 12 ಕಣಿ ರೇಟ್ ಈಗ. 700 ರೂಪಾಯಿ ಐಸ್ ಮೀನಲ್ಲಿ ನಿನ್ನೆದಲ್ಲ ನಿಂದು ಅರ್ಥ ಹಾಕಂತ ಇಲ್ಲಿ ಲಾಸ್ಟಿಗೆ ಯಾರು ತಕ್ಕೊಲ್ಲ ಅಂದ್ರೆ ನಾನೇ ಫ್ರೈ ಮಾಡಿ ತಿಂತೆ ಮತ್ತೆ ಅಂತ ಮತ್ತೆ ಬೇಡ ತೆಪ್ಪು ಕಾತಿ. ನಿಜ ಬೇಜಾರಾಯ್ತದೆ ಇಷ್ಟು ಮೀನು ತಗೊಂಡು ಎಲ್ಲ ಹಾಳು ಮಾಡಿಬಿಟ್ರ ಮಗ. ಈಗ ಅಲ್ಲೀಗ ಮಾಡ್ಕೊ ಹೇಳಿದ್ದೀನಲ್ಲ ಮಾಡ್ಕೊ ಅಲ್ಲಿಗೆ ಅಪ್ಪ ಎಲ್ಲ ಸಾಮಾನು ತಗೋಯ್ರಿಗೆ ನಾವು ಹಾಪುದಿಗೆ ಅಪ್ಪ ಕೊಟ್ಟು ಸ್ಟಾರ್ಟ್ ಮಾಡಿ ಇಡ್ತಾರೆ, ಅದು ಬೇರೆ ಪ್ರಶ್ನೆ. ಈಗ ಇವತ್ತು ಮಳೆ ಬತ್ತಂತಿದ್ದೀರಿ ಮಾರಿ ಈ ನಮ್ಗೆ ಬಿಸಿಲು ಹೊಡಿತಪ್ಪಿ ಅಂತ ಅಷ್ಟೇ. ಈ ಪಾರ್ಟಿ ಬಿಸಿಲು ಹೊಡಿತಿದ್ದೆ ಕಾಣ್ಲಕ್ಕೆ ಅಲ್ಲಗೆ ಎಂತಿದ್ದೀರಿ ನಮ್ಮ ಮನೆ ಕರೆಕ್ಟ್ ಅವ್ರು ಮೀನು ತಗೋ ಬಪ್ಪಾತಿಗಲ್ಲ ಈ ಬಿಲ್ಡಿಂಗ್ ಅಂತಾರೆ. ಈ ಬಿಲ್ಡಿಂಗ್ ಕಂಡ್ರು ಕೂಡ ನೀವು ಒಲ್ಲೆಲ್ಲ ಹೋತ್ರ ಅವ್ರ ಈ ಬಿಲ್ಡಿಂಗ್ ಕಂಡ್ರು ಕೂಡ ಈ ಕೆಂಪು ಮಣ್ಣು ದಾರಿ, ಈ ಕೆಂಪು ಮಣ್ಣು ದಾರಿ ಯಾರು ಕೂಡ ಇಲ್ಲಿ ಸಿಮೆಂಟ್ ಆಗ್ತಿದ್ದು ಒಂದು ಮನೆ ಇತ್ತು. ಇದೇ ನಮ್ಮ ಮನೆ ತೋರ್ಸೋಕೆ ನಂಗೆ ಅಂತ ಬೇಜಾರು ಅಲ್ಲ. ಇವ ಜಬೇಶ್ ನಂಬರ್ 1 ಜಬೇಶಲ್ಲಿ ನಂಬರ್ 1 ಜಬೇಶ್. ಇನ್ನೊಂದು ಸ್ಪಾಟಿಗೆ ಬರ್ತದೆ ಇನ್ನೀಗ ಇದು ಒಂದೇ ಕೂಲ್ ಕಟ್ತೀವಿ ಅಲ್ಲಿ ಕಟ್ತೀವಿ ಇಲ್ಲಿ ಕಟ್ಟಿದೆ ಭಯಂಕರ ಆಗ್ತೈತಿ. ಪಟ 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 ಕೊಟ್ಟವೆ ಪಟ ಪಟ. ಇದು ಮಾಡಿ ಸ್ಟಾರ್ಟ್ ಆಯಿತು. ಈಗ ಪಿಲ್ಲರೆಲ್ಲ ಕಟ್ಟಿ ಆಯ್ತು, ಇನ್ನು ಹಿಂಗೆ ಅದನ್ನು ಕಟ್ಟಿ ಇದು ಮಾಡ್ತೀವಿ. ಇಷ್ಟು ಬಲಿ ಹಾಕಿ ಟಾರ್ಪಲ್ ಹಾಕಿ ಮತ್ತೆ ಪುನಃ ಬಿಸಿಲು ಈ ಥರ ಇತ್ತು.
ಸಾಕು. ಹಾಂ ತಗದವಳೆ ರುಕ್ ಯಾರುಕ ಬಂದು ನೀ ಇಳ್ತು ಒಪ್ಸ್ಕೊಳತ್ತೆ ಅಂತ ನೀಗ ಮನೆಯಪ್ಪ. ಮತ್ತು ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.